ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಗೈಸ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್ ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಅಮ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಇಂಜೆಕ್ಷನ್ ಹಾಕ್ಕೊಡು ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಮತ್ತು ಸಮಕ ಇಬ್ಬರನ್ನ ನೋಡ್ಕೊಂಬರೋಣ ಅಂತ ಹೋದ್ವಿ. ಸೊ ಪಾಪ ನಾನು ಒಂದು ಕಡೆ ಪ್ರಿಕ್ಕಿಂಗ್ ಮಾಡೋಕ್ಕೆ ಹೋಗಿ ಎರಡೆರಡು ಕಡೆ ಪ್ರಿಕ್ಕಿಂಗ್ ಮಾಡಿಬಿಟ್ಟೆ. ಹಾಗೆ ನಗ್ತಾ ನಗ್ತಾ ಡಬಲ್ ಪ್ರಿಕ್ಕಿಂಗ್ ಆಗೋಯ್ತು. ಪಾಪ ನನ್ನಿಂದ ನೋವಾಯಿತು ಅಂತ ಅನಿಸುತ್ತೆ. ಬಟ್ ಏನು ಮಾಡಲಿ ಗೈಸ್, ನನಗೆ ವೇನೇ ಡಿಟೆಕ್ಟ್ ಆಗಲಿಲ್ಲ. ಸೊ ಹಾಗಾಗಿ ಡಬಲ್ ಪ್ರಿಕ್ಕಿಂಗ್ ಮಾಡಿಬಿಟ್ಟು ಇಂಜೆಕ್ಷನ್ನ ಕೊಟ್ಟೆ. ಫೈನಲಿ ಸಮಕ ತುಂಬ ಕಾಮಿಡಿ ಮಾಡ್ಕೊಂಡು ನಗಾಡ್ತಾ ಇದ್ಲು. ಆ್ಯಂಡ್ ಎರಡು ಕೈಗೂ ಚುಚ್ಚಿಬಿಟ್ಟೆ. ತೋರಿಸು ಅಂತ ಅಂದಾಗ ಅಮ್ಮು ಈ ಥರ ಮಾಡಿಬಿಟ್ಟಲ್ಲ ಅಂತ ಅಂದ್ಬಿಟ್ಟು ಕಾಮಿಡಿ ಮಾಡ್ತಾ ಇದ್ಲು. ಇವತ್ತು ತುಂಬ ದಿನ 1 ವೀಕೇ ಆಗೋಗ್ಬಿಟ್ಟಿತ್ತು. ಲಾಸ್ಟ್ ನಾವು ಟ್ರಿಪ್ ಹೋಗಿ ಬಂದಿದ್ದು ಆದಮೇಲೆ ಸಿಗೋಕ್ಕೆ ಟೈಮೇ ಆಗಿರಲಿಲ್ಲ. ಹಾಗಾಗಿ ಮೀಟ್ ಮಾಡಿದ್ದೆ. ಇಲ್ಲಕ್ಕಂತ ತಗೊಂಬನೆ ಇಲ್ಲಕ್ಕಂತ ತಗೊಳವ. ಸಂಡೇ ಸ್ಪೆಷಲ್ ಏನಪ್ಪ ಅಂತಂದರೆ ಚಿಕನ್ ಸಾಂಬಾರು ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಒಂದು ರಾಶಿಯಷ್ಟು ಕೆಲಸ ಕೂಡ ಇದೆ. ಸಂಡೇ ಹಿಂಗೋ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದಾಯಿತು. ಬಟ್ ಅಂದರೆ ರೆಸ್ಟ್ ಇಲ್ಲ, ಕೆಲಸ ಬೇಜಾನಿದೆ. ಇನ್ನೂ ಪಾತ್ರೆ ವಾಶ್ ಆಗಿಲ್ಲ. ಅಡುಗೆ ಮಾಡೋಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಚಿಕನ್ ಸಾಂಬಾರನ್ನ. ಎಲ್ಲ ಹೊರಗಡೆನೇ ಊಟ ಮಾಡ್ಕೊಂಡು ಬಂದಿದ್ದಾರೆ, ಆದ್ರೂ ಮನೇಲಿ ಚಿಕನ್ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದಾರೆ. ರಿಷಿ ಊಟನೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇವಾಗಷ್ಟೇ ನಮ್ಮ ಅಜ್ಜಿಯರ ಮನೆ ಬಿಸಿ ಅನ್ನ ತಗೊಂಡ್ಬಂತು. ಇವಾಗಷ್ಟೇ ಅಡುಗೆ ಆಗ್ತಾಯಿದೆ ಅಲ್ವಾ ನಮ್ಮ ಮನೇಲಿ. ಅವ್ನು ಮಲ್ಕೊಬಿಡ್ತಾನೆ ಅಂತ ಅಂದ್ಬಿಟ್ಟು ಫಸ್ಟ್ ಅವನಿಗೆ ಊಟ ಮಾಡಿಸ್ಬಿಡೋಣ ಅಂತ ತಗೊಬಂದಿದ್ದಾರೆ. ಅವ್ನಿಗೆ ಫಸ್ಟ್ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಇನ್ನೇನು ಕೆಲಸ ಇರಲ್ಲ. ಸೊ ಹಂಗಾಗಿ ಫುಲ್ ಅಡುಗೆ ಮನೆ ಎಲ್ಲ ಫುಲ್ ಮೆಸ್ಸಿ ಆಗಿದೆ. ಫುಲ್ ಕ್ಲೀನ್ ಮಾಡಬೇಕು. ಇವಾಗ ಅಡುಗೆ ಎಲ್ಲ ಮುಗಿಸಿದ ಮೇಲೆ ಕ್ಲೀನ್ ಮಾಡಬೇಕು. ಅಮ್ಮ ಬಿಸಿಯನ್ನು ತಂದಿದ್ರಲ್ವ, ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ತಟ್ಟೆಗೆ ಹಾಕೊಂಡು ಹೋಗಿದ್ದೀನಿ. ಯಾವಾಗಲೂ ಅಷ್ಟೇ ಊಟ ಮಾಡಿಸೋ ವಿಷಯದಲ್ಲಿ ಸ್ವಲ್ಪ ಹಠ ಮಾಡ್ತಾನೆ. ನನಗೆ ಬೆಳಗ್ಗೆ ಸಂಜೆ ಭಾರಿ ಹಿಂಸೆ ಆಗುತ್ತೆ ತಿನ್ಸೋಕ್ಕೆ. ನಾನು ಕನ್ವಿನ್ಸ್ ಮಾಡಿದ್ರೂ ತಿನ್ನೋದೇ ಇಲ್ಲ. ಮತ್ತು ಇಲ್ಲ ಒಂದು ಫೋನ್ ಕೇಳ್ತಾನೆ, ಇಲ್ಲ ಅಂತಂದರೆ ಟೇಸ್ಟ್ ಕೇಳ್ತಾನೆ. ಸ್ವಲ್ಪ ಟೇಸ್ಟ್ ಆಚೆ ಈಚೆ ಆಯ್ತು ಅಂತಂದ್ರೂ ಫುಡ್ ಅಷ್ಟೇ ತಿನ್ನಲ್ಲ. ಮತ್ತು ತಿಂಡಿಗಳ ವಿಷಯವಾಗಿ ಜಾಸ್ತಿ ತಿಂತಾನೆ ರಿಷಿ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸ್ ಆಗಿರ್ಬೋದು, ಈ ಫ್ರೂಟ್ಸು ಪ್ರತಿಯೊಂದು ತಿಂತಾನೆ. ಊಟ ಸ್ವಲ್ಪ ಕಡಿಮೆನೇ ತಿನ್ನೋದು. ನೋಡಿ ನಾನೇ ಎಷ್ಟು ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಅಂತ. ಫೋರ್ಸ್ ಅಂತಂದರೆ ಇನ್ನೇನು ನಿದ್ದೆ ಮಾಡಿಬಿಡ್ತಾನೆ, ಬೇಗ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ರೆ ಮತ್ತೆ ಸಂಜೆ ಎದ್ದೇಳ್ತಾನಲ್ಲ ಅಂತ ಅಂದ್ಬಿಟ್ಟು. ನೆನ್ನೆ ನೈಟ್ ಏನಾಯ್ತಪ್ಪ ಅಂತ ಅಂದರೆ ರಿಷಿನ ಸಂಜೆ ಈವ್ನಿಂಗ್ ಟೈಮಲ್ಲಿ ಮಲಗಿಸ್ಬಿಟ್ಟು 8-8:30 ಎಬ್ಬಿಸಿದ್ವಿ. ಬಟ್ ಆವಾಗ ಅವನು ನಿದ್ದೆನೇ ಮಾಡಲಿಲ್ಲ. ಅರೌಂಡ್ 1 o'clock ತನಕ ನಿದ್ದೆನೂ ಮಾಡಲಿಲ್ಲ. ನನಗೆ ಮಾರ್ನಿಂಗ್ ಫಸ್ಟ್ ಶಿಫ್ಟ್ ಹೋಗಬೇಕಾಗಿತ್ತು. ಮಲ್ಕೊ ಅಂತ ಅಂದ್ರೂ ಮಲ್ಕೊಳ್ಳೇ ಇಲ್ಲ. ನನಗೂ ಕೆಲಸ ಮುಗಿಸಿ ಹೋಗೋಕ್ಕೆ ಸ್ವಲ್ಪ ಹಿಂಸೆನೇ ಆಯಿತು. ಸೊ ಹಂಗಾಗಿ ಇವತ್ತು ಬೇಗ ಮಲಗಿಸ್ಬಿಡೋಣ, ಬೇಗ ಎದ್ದೊಳ್ಳಿ ಸ್ವಲ್ಪ ಸಂಜೆ ಸ್ವಲ್ಪ ಹೊತ್ತು ಊಟ ಮಾಡಿ ಆಟಾಡ್ಕೊಂಡ್ರೆ ಆಮೇಲೆ ನೆಕ್ಸ್ಟ್ ನಮಗೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಧ್ಯಾಹ್ನನೇ ಊಟ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಫೋರ್ಸ್ ಮಾಡ್ತಿದ್ದೀನಿ ಊಟಕ್ಕೆ ಅಂತ ಅಂದ್ಬಿಟ್ಟು. ಯಾಕಪ್ಪ ನಾನು ಇಷ್ಟೊಂದು ಊಟದ ವಿಷಯದಲ್ಲಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಅಮ್ಮ ಇದ್ದರೆ ಬಿಡೋದೇ ಇಲ್ಲ, ಕಂಪಲ್ಸರಿ ತಿನ್ನಿಸ್ಲೇಬೇಕು ಅಂತಲೇ ಹೇಳೋದು. ಸೊ ಹಾಗಾಗಿ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಚೈತ್ರ ಇಬ್ಬರೂ ಸೇರ್ಕೊಂಡು ಒಂದು ಕಡೆಯಿಂದ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೋ. ನಾನು ಒಂದು ಕಡೆಯಿಂದ ಸೆಲ್ಫ್ ಎಲ್ಲ ಒರೆಸ್ಕೊತಾ ಇದ್ದರೆ ಚೈತ್ರ ಒಂದು ಕಡೆಯಿಂದ ಪಾತ್ರೆ ತೊಳೆಯೋದೆಲ್ಲ ಒಂದು ಕಡೆ ತಗೊಂಡೋಗಿ ಜೋಡಿಸ್ಕೊತಾ ಇದ್ರು. ಮನೇಲಿ 3-4 ಜನ ಇದ್ರೂ ಕೆಲಸ ಸಾಗೋದೇ ಇಲ್ಲ. ಅಷ್ಟೇ ಬಟ್ಟೆ ಪಾತ್ರೆ ಅಷ್ಟೇ ಕೆಲಸ ಇರುತ್ತೆ. ಸೊ ಹಾಗಾಗಿ ಸಂಡೇ ಹೊರಗಡೆ ಹೋಗಿ ಬಂದಿದ್ದಾರೆ ಅಮ್ಮ ಮತ್ತು ಚೈತ್ರ. ಪಾಪ ಅವರೂ ಅಷ್ಟೇ ಫಂಕ್ಷನಿಂದ ಊಟ ಮಾಡ್ಕೊಂಡು ಬಂದಿದ್ದಾರೆ. ರೆಸ್ಟ್ ಮಾಡೋಕ್ಕೆ ಟೈಮೇ ಇಲ್ಲ. ನಮ್ಮ ಅಮ್ಮಂಗೆ ಟೈಮೇ ಸಾಕಾಗಲ್ಲ. ಮಕ್ಕಳನ್ನ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೊಳ್ಳೋದು ಬಿಟ್ಟರೆ ಅಡುಗೆ ಮಾಡಬೇಕು, ಇದೇ ಕೆಲಸ. ಚೈತ್ರ ಇದ್ದರೆ ಚೈತ್ರ ಮಾಡ್ಕೊತಾರೆ, ನಾನಿದ್ರೆ ನಾನು ಮಾಡ್ಕೊತೇನೆ. ನಮ್ಮಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತಾ ಇರುತ್ತೆ. ನಾವಿದ್ದಾಗ ಅಷ್ಟೇನು ರಿಸ್ಕ್ ಕೊಡೋಲ್ಲ ನಮ್ಮ ಅಮ್ಮಂಗೆ, ನಾವೇ ಮಾಡ್ಕೊತೀವಿ. ಒಂದು ಸರಿ ಕೆಲಸ ಕೈ ಬಿಟ್ಟರೆ ಇನ್ನು ಮಾಡೋಕ್ಕೆ ಮನಸ್ಸೇ ಆಗಲ್ಲ. ಮಾಡೋಕ್ಕೆ ನಿಂತ್ಕೊಬಿಟ್ರೆ ತಲೆ ಕೆಟ್ಟವ್ರ ಥರ ನಾನು ಚೈತ್ರ ಒಂದು ಕಡೆಯಿಂದ ಕೆಲಸ ಮಾಡ್ಕೊಬಂದ್ಬಿಡ್ತೀವಿ. ಮಾಡಲ್ಲ ಅಂತಂದರೆ ನಮ್ಮ ಅಮ್ಮ ನಮ್ಮನ್ನು ಕೆಲಸ ಮಾಡೋಕ್ಕೆ ಕರೆದು ಪಾಪ ಸಾಕಾಗಿ ಹೋಗ್ಬಿಡುತ್ತೆ. ಅಷ್ಟಾದ್ರೂ ನಾವು ಕೆಲಸ ಮಾಡೋಕ್ಕೆ ಬರೋದೇ ಇಲ್ಲ. ಆ್ಯಂಡ್ ಇವಾಗ ಮಾಡಿ ಮುಗಿಸ್ಬಿಡೋಣ, ಮಕ್ಕಳು ಹೆಂಗಿದ್ರು ಮಲ್ಕೊಂಡ್ವಲ್ಲ, ಮಳೆ ಬರೋಂಗಾಗಿತ್ತು ಸ್ವಲ್ಪ, ಬಟ್ಟೆ ಎಲ್ಲ ಎತ್ತಬೇಕು ಅಂತ ಅಂದ್ಬಿಟ್ಟು ಅಮ್ಮ ಮಾಡಿ ಮೇಲೆ ಹೋದರು.
ಸೊ ಹಾಗಾಗಿ ನಾನು ಚೈತ್ರ ಒಂದು ಕಡೆಯಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಬೆಡ್ಶೀಟ್ ಎಲ್ಲ ತೊಳೆದಾಕಿದ್ರು. ಇವತ್ತು ಸಂಡೇ ಇರೋದ್ರಿಂದ ವೀಕ್ಲಿ ಒನ್ಸು ಬೆಡ್ಶೀಟು ಬೆಡ್ ಕವರ್ ಎಲ್ಲ ವಾಶ್ಗೆ ಹಾಕ್ತೀವಲ್ಲ, ಸೊ ಅದನ್ನೆಲ್ಲ ನೀಟಾಗಿ ತೊಳೆದಾಕ್ತಾಯಿದ್ರು. ನಮ್ಮನೆ ಅಂತೂ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಜಾಗನೇ ಇಲ್ಲ, ಇಲ್ಲಾಂದರೆ ಇಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ ತಂದು ಇಟ್ಬಿಡ್ತಾ ಇದ್ವಿ. ಬಟ್ಟೆ ತೊಳೆಯೋದಕ್ಕೆ ಆಗಲ್ಲ ನಮಗೆ. ಡೈಲಿ ಕಂಪಲ್ಸರಿ ಎಲ್ಲರದ್ದು ಬಟ್ಟೆ ಇದ್ದೇ ಇರುತ್ತೆ. ಎಲ್ಲ ಡ್ಯೂಟಿಗೂ ಹೋಗ್ತಾರೆ, ಡೈಲಿ ಸ್ನಾನನೂ ಮಾಡ್ತಾರೆ. ಮಕ್ಳಿಗಂತೂ ಒಬ್ಬೊಬ್ರದ್ದು 2-3 ಜೊತೆ ಬಟ್ಟೆ ಇರುತ್ತೆ. ಸೊ ಹಾಗಾಗಿ ಬಟ್ ಆದರೆ ವಾಷಿಂಗ್ ಮಿಷಿನ್ ತಂದಿಟ್ಕೊಳ್ಳೋಕ್ಕೆ ಸ್ವಲ್ಪ ಸ್ಪೇಸ್ ಕಡಿಮೆ ಇದೆ, ಓಡಾಡೋಕ್ಕೆ ಜಾಗ ಆಗಲ್ಲ ಡೋರ್ ಹತ್ರ. ನಮ್ಮ ಅಪ್ಪ ಯಾವಾಗ್ಲೂ ಈ ಜಾಗದೊಳಗಡೆನೇ ಎಲ್ಲನೂ ಇಡ್ತೀರಾ ಅಂತ ಬೈತಿರ್ತಾರೆ. ಸೊ ಹಾಗಾಗಿ ತಂದಿಲ್ಲ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಎಷ್ಟು ಮೆಸ್ಸಿ ಆಗಿದೆ ಕಿಚನ್ ಅಂತ ಅಂದ್ಬಿಟ್ಟು. ಅಮ್ಮ ಚೆನ್ನಾಗಿ ನಾವಿಲ್ಲ ಅಂತಂದ್ರೂ ರೆಡಿ ಮಾಡ್ತಾರೆ. ಆ್ಯಂಡ್ ಮಕ್ಳು ಸ್ಕೂಲ್ಗೆ ಹೋದ್ಮೇಲೆ ನಾವೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಹೋಗೋದು. ಗಾಬರಿಲೇನು ಹಾಗಾಗಿ ಹೋಗಲ್ಲ. ಬಟ್ ಇವತ್ತು ಅವರು ಫಂಕ್ಷನ್ಗೆ ಹೋಗಿದ್ದು, ನಾನು ಡ್ಯೂಟಿಗೆ ಹೋಗಿದ್ನಲ್ಲ, ಅಲ್ಲಿಂದ ಬಂದಮೇಲೆ ಅಡುಗೆನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಜಾಸ್ತಿ ಆಗಿದೆ. ಲಾಸ್ಟ್ 2 ಡೇಸ್ ಬ್ಯಾಕು ಚೈತ್ರ ಫೇಮಸ್ ಆಗಿರೋಂಥ ತಿರುಮಿಸಿನೋ ಏನೋ ಅದ್ರ ನೇಮ್ ನನಗೆ ಸರಿಯಾಗಿ ಗೊತ್ತಿಲ್ಲ, ಅದನ್ನು ಟ್ರೈ ಮಾಡಿದ್ರಂತೆ. ಬಟ್ ಯಾರೋ ಎತ್ಕೊಂಡು ತಿಂದ್ಬಿಟ್ಟಿದ್ದಾರೆ. ಫ್ರಿಜ್ಜಲ್ಲಿ ಇಟ್ಟಿದ್ರು, ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮೇ ಕಂಪ್ಲೇಂಟ್ ಹೇಳಿದರು, ಚೆನ್ನಾಗಿ ಬಂದಿಲ್ಲ ಅಕ್ಕ, ಯೂಟ್ಯೂಬಲ್ಲಿ ನೋಡ್ಕೊಂಡು ಟ್ರೈ ಮಾಡಿದ್ರು ಅಂತ ಅಂದ್ಬಿಟ್ಟು. ಸೊ ಯಾರೋ ನಮ್ಮ ಮನೇಲಿ ಯಾರು ಎತ್ಕೊಂಡು ತಿಂದರು ಅಂತ ಗೊತ್ತಿಲ್ಲ, ಟೇಸ್ಟ್ ಹೆಂಗಿತ್ತು ಅಂತ ಗೊತ್ತಿಲ್ಲ, ಚೆನ್ನಾಗಿರಲಿಲ್ಲ ಅಂದ್ರೂ ಎತ್ಕೊಂಡು ತಿಂದ್ಬಿಟ್ಟಿದ್ದಾರೆ. ಆ್ಯಂಡ್ ಫೈನಲ್ಲಿ ತೊಳೆಯೋ ಪಾತ್ರೆ ಎಲ್ಲ ಹೊರಗಡೆ ಹಾಕಿದ್ದಾಯಿತು. ನನಗೆ ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಿತ್ತು. ಸೊ ಹಾಗಾಗಿ ಸ್ಟ್ರಾಂಗಾಗಿ ಒಂದು ಕಪ್ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಆ್ಯಂಡ್ ಏನೇ ಕೆಲಸ ಮಾಡಬೇಕು ಅಂತ ಅಂದ್ರೂ ಫಸ್ಟು ಟೀ ಕುಡಿದೇ ಸ್ಟಾರ್ಟ್ ಮಾಡೋದು, ಎರ್ಲಿ ಮಾರ್ನಿಂಗೂ ಅಷ್ಟೇ. ಬಟ್ ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಸಣ್ಣದಾಗಿ ಕಾಣಿಸ್ತಾ ಇರೋದ್ರಿಂದ ಮಾರ್ನಿಂಗ್ ನಾನು ಚೆನ್ನಾಗಿ ನೀರು ಕುಡಿತೀನಿ. ವರ್ಕೌಟ್ಗೆ ಹೋಗೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಸ್ವಲ್ಪ ಫುಡ್ ಸ್ಟೈಲ್ನ ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಟೀ ಕಾಫಿ ಅಭ್ಯಾಸ ಏನಿದೆಯಪ್ಪ, ಅದು ಡ್ರಗ್ ಥರ ಅಡಿಕ್ಟೆಡ್ ಅಂತ ಅನಿಸುತ್ತೆ. ನನಗೇನೋ ಬಿಡೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಕುಡಿತಾನೇ ಇರ್ತೀನಿ ಅವಾಗವಾಗ. ಆ್ಯಂಡ್ ಇಷ್ಟೆಲ್ಲ ಕೆಲಸ ಮುಗಿಸಿದ್ದಾದಮೇಲೆ, ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಮತ್ತೆ ಇನ್ನೊಂದು ಕೆಲಸನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಾನು ಮತ್ತು ನಮ್ಮ ನಿಕ್ಕಿ, ಚೈತ್ರ 3 ಜನ ಸೇರಿ ಡ್ರಮ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾನು ಆಸಿಡ್ ಚೈತ್ರ ಆಗಿರ್ತೀನಿ. ನನ್ನ ತಂಟ ಯಾರಂದ್ರೆ ಆಸಿಡ್ ಕಲೆಕ್ಷನ್ ಹೋಗುವಾಗ ಆಸಿಡ್ ಇಟ್ಕೊಂಡೈತೆ. ಸತ್ಯ ಆಯ್ತಾ ತೊಳೆಯೋಣ ಚೈತ್ರ? ಫಸ್ಟ್ ಕಾಲ ಕಳಿ ಒಂದು ಹಿಂಗ್ ಮನೆ ಕಂಡೋಗಿ ಆಕ ಹಿಂಗ್ ಮನೆ ಕಂಡೋಗಿ ಕಾಲ ಕೈಗೆ ತರ್ಚ್ಕತ್ತೀರ ಹಿಂಗೆ. ಹೆಂಗ ದೇವ್ರೆ ಹೋಗೋದು, ನಮ್ಮ ಅಪ್ಪ ಬೇರೆ ಮುನ್ಸ್ಕೊಂಡವ್ರೆ. ಹಂಗೆ ಈ ಕಲ್ಲು ಹಾಕಿ, ಈ ಕಲ್ಲು ಹಾಕಿ ಹ್ಞೂ ಇಡಬಾರ ನಿಖಿಲ್ ಇಡಬಾರ ನಿಖಿ. ಏ ಬೇಡ ಅವಳು ಹಿಡಿಯೋದಿಲ್ಲ. ಬನ್ನಿ ನಾನು ಒಯ್ತೀನಿ. ಹ್ಞೂ ಒಳ್ಳಾದ್ರ ಆಕಾಶಿಗೆ ಹಾಕೊಂಡಿರ ನಿಖಿಲ. ನಿಖಿಲ ಅಳ್ಳಾಡ್ಸ್ಬಿಡ. ನಾಳೆ ನಾವು ಬ್ಯುಸಿ ಇರ್ತೀವಿ ಅಂತ ಅಂದ್ಬಿಟ್ಟು ಇವತ್ತೇ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. ಸೊ ನಾನು ಸ್ನಾನ ಮಾಡ್ಕೊಂಡ್ಬಂದು ಫ್ರೆಶ್ ಅಪ್ ಆಗಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಅಮ್ಮ ಕಾಫಿ ಇಟ್ಟಿದ್ರು. ಸೊ ಸ್ಟ್ರಾಂಗಾಗಿ ಒಂದು ಕಾಫಿ ಕುಡಿತಾ ಎಲ್ಲ ಹಾಗೆ ಕೂತಿದ್ದಾರೆ. ಮಕ್ಕಳಿಲ್ಲ ಅಂದರೆ ಮನೆ ಬಿಗೋ ಅನಿಸುತ್ತೆ. ಸಮಕ ಸಡನ್ನಾಗಿ ವಿಸಿಟ್ ಮಾಡಿದ್ರು ಮನೆಗೆ. ಯಾಕಪ್ಪ ಅಂತಂದರೆ ಟ್ರಿಪ್ಗೆ ಹೋಗಿದ್ದಿನ ನಾನು ಜರ್ಕಿನ್ ಬಿಟ್ಟೋಗಿದ್ದೆ, ಸಮಕನ ಹತ್ರ ಇತ್ತು, ಅದನ್ನು ರಿಟರ್ನ್ ಮಾಡೋಕ್ಕೆ ಅಂತ ಬಂದಿದ್ರು. ಹಾಗೆ ಅವ್ರ ಅಜ್ಜಿ ಮನೆ ಇಲ್ಲೇ ನಮ್ಮನೆ ನಿಯರ್ ಬೈಯೇ ಇರೋದು. ಮನು ಹಾಯ್ ಯಶು,
ನಮ್ಮ ವಿಡಿಯೋಗ್ರಾಫರ್ ಇವನು ಟ್ರಿಪ್ಪಲ್ಲೆಲ್ಲ ಗೈಸ್. ಚೆನ್ನಾಗಿ ಕಾಣಿಸ್ತಿದ್ಯಾ ಕಣ್, ಸುಮ್ಮನಿರಕ್ಕ. ಚೆನ್ನಾಗಿ ಕಾಣಿಸ್ತಿದ್ಯಾ, ಸೂಪರ್ ಫೆಂಟಾಸ್ಟಿಕ್ ಫ್ಯಾಬ್ಯುಲಸ್ ಆಗಿ ಕಾಣಿಸ್ತಿದ್ಯಾ. ಮಲ್ಕೊಂಡವೇ, ಬಟ್ಟೆ ಮುಡಿಸ್ಬೇಕು. ಬಾ ಊಟ ಮಾಡಿವಂತೆ ಬಮ್ಮನು. ಹಾಂ, ವಿಡಿಯೋ ಎಡಿಟ್ ಮಾಡ್ತಿದ್ದೆ, ಈಗ ಬರ್ತದ ನೋಡ್ಕೊ. ನಾನು ನೋಡಿದೆ. ಕಂಗ್ರ್ಯಾಚುಲೇಷನ್. ಏನಕ್ಕ ಭರ್ಜರಿ ಹೊಡೆದೆ. ಹೋಗು ಹೋಗು, ಇದೇ ಚಿಲ್ನೆಸ್ಸಲ್ಲಿ ಮತ್ತು ನಾಳೆನೂ ಕಂಟಿನ್ಯೂ ಮಾಡು ವ್ಲಾಗ್ನ. ಬಾಯ್. ಸೊ ಗೈಸ್, ನೋಡಿದ್ರಲ್ಲ ನನ್ನ ಸಂಡೇ ಹೇಗಿತ್ತು ಅಂತ. ನಾನ್ ವೆಜ್ ಮಾಡಿದ್ರು ಕೂಡ ನಾನು ಮಜ್ಜಿಗೆ ಮತ್ತು ಮುದ್ದೆನ ತಿಂದು ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ವಾಚಿಂಗ್ ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.